ಏನಮ್ಮ ಭಾವನಾ, ಆಗ್ಲೇ ಎದ್ಬಿಟ್ಯಾ? ಹಾಮ. ಜಾನು ಎದ್ದೇಳಮ್ಮ. ವೀಣಾ, ಮಂಗಳ, ಎದ್ದೇಳಿ ಎದ್ದೇಳಿ. ಎದ್ದು ಬೇಗ ರೆಡಿಯಾಗಿ ಪೂಜೆಗೆ ರೆಡಿ ಆಗ್ಬೇಕು. ಆಗ್ಲೇ ಬೆಳಗಾಗೋಯ್ತಾ? ಜಯಂತವ್ರು ಎತ್ತರೋ ಇಲ್ವೋ? ಇವಳೊಬ್ಳು ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಆಗ್ಲೇ ಗಂಡ ಧ್ಯಾನ. ಬೇಗ ಬೇಗ ಎದ್ದೇಳ್ರಮ್ಮ, ಪೂಜೆಗೆಲ್ಲ ರೆಡಿ ಮಾಡ್ಬೇಕು. ವೀಣಾ ಎಬ್ಸು ಅಣ್ಣ. ಹೇಳಿ, ಸಾನಿ ಸಾಧ್ಯನೂ ರೆಡಿ ಮಾಡ್ಬೇಕು, ಹೇಳು. ಅಕ್ಕ ಮಾಡಿಸ್ಬಿಟ್ ಬಾ. ಭಾವನಾ ಬಾಮ್ಮ, ರೆಡಿ ಆಗ್ಬೇಕು. ಯಾಕೆ ಹಿಂಗ್ ಕೂತಿದ್ಯಾ ಬಾ? ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು ಒಂದ್ ಗಂಡು ಒಪ್ಪತ್ತ ಇಲ್ಲ ಈ ಹುಡುಗಿನ. ನಿಮ್ ಮಗಳಿಗೆ ವಯಸ್ಸು ಮೀರಿದೆ, ಏನ್ ದೋಷನೋ ಏನೋ, ಸಾವಾಸನೆ ಬೇಡ ಅಂತ ಎಲ್ರು ಹೇಳ್ತಾರೆ. ಮದ್ವೆ ಗಂಡಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ಇದು ಯಾರು ನನ್ ಕುತ್ತಿಗೆ ಕಟ್ಟಿದ್ದು? ಇದು ಹೇಗಾಯ್ತು? ದೇವ್ರೆ, ಕೆಟ್ಟ ಜಾತಕ. ಮದ್ವೆನೇ ಆಗದೆ ಇರೋ ಹಾಗೆ ಮಾಡ್ದೆ. ಕಾಲ್ ಗುಣ ಸರಿ ಇಲ್ಲ, ದರಿದ್ರದ. ಏನ್ ಮಾಡ್ಲಿ ದೇವ್ರೆ, ಏನ್ ಮಾಡ್ಲಿ? ನೋಡಿ, ಇವತ್ತು ತುಂಬಾ ವಿಶೇಷವಾದಂಥ ದಿನ. ಶ್ರೀನಿವಾಸ ಸ್ವಾಮಿ ಆ ಲಕ್ಷ್ಮೀ ತಾಯಿನ ಮದುವೆ ಆದಂತ ದಿನ. ಇವತ್ತಿನ ದಿನ ಯಾರಿಗೆ ಮದುವೆ ಆಗಿರುತ್ತೋ ಅವ್ರಿಗೆ ಆ ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಕುತ್ತಿಗೆಗೆ ಬಿದ್ದಿರೋ ತಾಳಿಗೆ ಆ ಲಕ್ಷ್ಮೀ ತಾಯಿಯ ಅನುಗ್ರಹ ಇದ್ದೇ ಇರುತ್ತೆ. ಅಂತ ಜೋಡಿನ ಯಾರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ. ತಾಳಿ ಅನ್ನೋದು ತುಂಬಾ ಪವಿತ್ರವಾದದ್ದು, ಶಿವ ಪಾರ್ವತಿಯ ಸಂಕೇತ. ಒಂದ್ಸರಿ ಹೆಣ್ಣಿನ ಕೋಳಿಗೆ ತಾಳಿ ಬಿದ್ದ ಮೇಲೆ ಅದನ್ನ ಯಾವತ್ತಿಗೂ ತೆಗಿಬಾರ್ದು. ಪತಿ ಎಲ್ಲೇ ಇರಲಿ, ಹೇಗೆ ಇರಲಿ, ಅದು ಹೆಣ್ಣಿನ ಕತ್ತಲ್ಲೇ ಇರಬೇಕು. ಹಾಗಾಗಿ ದೇವ್ರು ಕೊಟ್ಟರೆ ಪ್ರಸಾದನೇ ಕಣ್ಣಿಗೊತ್ತಿ ಪತಿ ಪತ್ನಿಯರು ಸುಖವಾಗಿರಬೇಕು.
ಅಂದಾಗೆ ಈ ಊರಿನ ಉತ್ಸವ ನಿಂತು ಸುಮಾರು ವರ್ಷಗಳೇ ಆಗಿತ್ತು. ಮತ್ತೆ ನಡೆಯೋದಕ್ಕೆ ಕಾರಣ ನಮ್ಮ ನೆಚ್ಚಿನ ಶಾಸಕರಾದಂಥ ಮುನೇಸ್ವಾಮಿ ಹಾಗೂ ನಮ್ಮ ಜವರೇಗೌಡರು. ಹಾಗಾಗಿ ಎಲ್ಲರ ಜನತೆಯ ಪರವಾಗಿ ಅವರಿಗೆ ನಮನಗಳನ್ನು ಹೇಳ್ತೀನಿ. ನಮ್ಮೂರಿನ ಹಬ್ಬ ಇವತ್ತು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣ ನಮ್ಮೂರಿನ ಜನ. ನಮ್ಮೂರಿನ ಅಭಿವೃದ್ಧಿಗೋಸ್ಕರ ನಾನು ಏನು ಮಾಡೋದಕ್ಕಾದ್ರೂ ಸಿದ್ಧ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತಲ್ಲಿ ಕೇಳ್ಕೊತೀನಿ. ನಾವಿಬ್ಬರು ಬೇರೆ ಬೇರೆ ಪಕ್ಷದವ್ರು ಆದ್ರೂ ನಮ್ಮಿಬ್ಬರು ಗುರಿನೂ ಈ ಊರಿನ ಅಭಿವೃದ್ಧಿ ಮಾಡೋದು. ನಾವಿಬ್ಬರು ಸೇರಿ ಅಭಿವೃದ್ಧಿ ಮಾಡೇ ಮಾಡ್ತೀವಿ.